ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಎಲ್ಲರೂ ಎಲ್ಲರನ್ನು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿರಿ, ಈ ದಿನ ತೆಗೆದುಕೊಂಡಿರುವಂಥ ವಾಕ್ಯಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡಬೇಕು. ಹೃದಯದಲ್ಲಿ ಆತನ ನಾಮ ಮಹಿಮೆ ಪಡಿಸ್ಬಿಟ್ಟು ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ವಾಕ್ಯ ನಮ್ಮ ಹತ್ರ ಏನು ಮಾತಾಡ್ತಾ ಇದೆ ಅನ್ನೋದು ನಾವು ಧ್ಯಾನಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದರ ಪೀಠಿಗೆ ಏನಂತ ಹೇಳಿದ್ರೆ, ಇಸ್ರಾಯೇಲರಿಗೆ ಯಾವ ರೀತಿ ದೇವರು ಸೌಭಾಗ್ಯವನ್ನು, ವಾಗ್ದಾನಗಳನ್ನು ಕೊಡ್ತಾ ಇದ್ದಾರೆ, ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ ಅಂತ ಅರ್ಥ. ಯಾರು ಇಸ್ರಾಯೇಲರು? ನಾವೇ ಇಸ್ರಾಯೇಲರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾಕಂದರೆ ದಾವೀದನೇ ಇದು ರಚಿಸಿರೋದು. ದಾವೀದನ ಕಾಲದಿಂದ ಇಸ್ರಾಯೇಲ್ ಮಕ್ಕಳು ಪಟ್ಟಂಥ ಕಷ್ಟಗಳಿಂದ ದೇವರು ಅಲ್ಲಿಂದ ಬೇರ್ಪಡಿಸಿ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳುವ ವಾಕ್ಯನೇ ಈ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಬನ್ನಿರಿ, ಮೊದಲಾಗಿ 115ನೇ ಕೀರ್ತನೆ, ಆಮೇಲೆ ಆಮೋಸ್ ಪತ್ರಿಕೆ ತೆಗೆದು ನೀವು ರೆಡಿಯಾಗಿ ಇಟ್ಕೊಳ್ಬೇಕು. ಮೊದಲಾಗಿ 115ನೇ ಕೀರ್ತನೆ 12 ಓದಿಕೊಳ್ಳೋಣ. ಬನ್ನಿರಿ ಎಲ್ಲರೂ ವಾಕ್ಯದ ಕಡೆಗೆ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ನೋಡಿ, ದೇವರು ಸುಮ್ಮನೆ ಕೂತ್ಕೊಂಡಿಲ್ಲ. ನಾ ಪಡುವ ಕಷ್ಟಗಳು ಎಲ್ಲ ದೇವರಿಗೆ ಗೊತ್ತಿದೆ. ದೇವರ ಸಮಯ ಬರಬೇಕಲ್ಲವ? ಅದಕ್ಕೆ ದೇವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಏನು ಹೇಳ್ತಾ ಇರೋದು? ರಕ್ಷಕನು ನಾನು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದೇನೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಿಮ್ಮನ್ನು ನಾನು ನೆನಪು ಮಾಡಿಕೊಂಡಿದ್ದೀನಿ ಅಂತ ಇಲ್ಲಿ ಕೀರ್ತನೆ 115ರಲ್ಲಿ ಹೇಳಿಬಿಟ್ಟು, ಅದೇ ಆಮೋಸ್ ಪತ್ರಿಕೆ 9 ತೆಗಿರಿ ಎಲ್ಲರೂ. 9-11ರಿಂದ ನಾವು 15ವರೆಗೂ ಧ್ಯಾನ ಮಾಡ್ತೀವಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಭಯಭಕ್ತಿಯಿಂದ ಈ ವಾಕ್ಯಗಳನ್ನು ನಾವು ಕೇಳಬೇಕು. ವಾಗ್ದಾನಗಳನ್ನು, ಆಶೀರ್ವಾದವನ್ನು ನಾವು ರಿಸೀವ್ ಮಾಡಿಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. ಆಮೋಸ್ 9ರಲ್ಲಿ 11ರಿಂದ 15ರವರೆಗೂ ಓದಿಕೊಳ್ಳೋಣ. ಮೊದಲಾಗಿ 11 ಓದಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ನಿಂದು ಏನೇನು ಬಿದ್ದೋಗಿದೆ? ಕುಟುಂಬ ಬಿದ್ದೋಗಿದೆಯಾ? ಸ್ಪಿರಿಚುವಲ್ ಲೈಫ್ನಲ್ಲಿ ನೀನು ಬಿದ್ದೋಗಿದೆಯಾ? ಇಲ್ಲ ಉದ್ಯೋಗ ಸ್ಥಳದಲ್ಲಿ ನೀನು ಬಿದ್ದೋಗಿದೆಯಾ? ಯಾವ ವಿಷಯದಲ್ಲಿ ನೀನು ಬಿದ್ದೋಗಿದೆಯಾ? ದೇವರು ಹೇಳ್ತಾ ಇದ್ದಾರೆ, ದಾವೀದನು ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತುತ್ತೀನಿ ಅಂತ ಹೇಳುವಾಗ ನಮ್ಮನ್ನು ಸಹ ಅಲ್ಲಿಂದ ದೇವರು ಎತ್ತುತ್ತೀನಿ ಅಂತ ವಾಗ್ದಾನ ಕೊಡ್ತಾ ಇದ್ದಾರೆ. ಮೊದಲನೇ ವಾಗ್ದಾನ ಏನು? ಬಿದ್ದಿರುವ ನಮ್ಮನ್ನು ಮೇಲೆ ಎತ್ತುತ್ತಾ ಇದ್ದೀನಿ ಅಂತ ವಾಗ್ದಾನ ಕೊಡ್ತಾ ಇದ್ದಾರೆ. ಎರಡನೇದಾಗಿ 12, ನನ್ನ ಜನರು ಎದೋಮಿನ ಮಿಕ್ಕ ಭಾಗವನ್ನು, ಯೆಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದನ್ನು ನಾನು ನಿಲ್ಲಿಸಿ ಪೂರ್ವಕಾಲದಲ್ಲಿದ್ದಂತೆ ಅದನ್ನು ತಿರುಗಿ ಕಟ್ಟಿಸುವೆನು ಎಂಬುದಾಗಿ ಕಾರ್ಯಗಳನ್ನು ನೆರವೇರಿಸುವ ಯೆಹೋವನು ನುಡಿದಿದ್ದಾನೆ. ದೇವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಯಾವ್ದು ಬಿದ್ದು ಹೋಗಿದೆ, ಯಾವ್ದು ನೀನು ಸ್ವಾಧೀನ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಪೂರ್ವಕಾಲದಲ್ಲಿ ನಿಂದು ಬಿದ್ದಿದ್ದಲ್ಲ ನಾನು ಏನು ಮಾಡ್ತಾ ಇದ್ದೀನಿ, ತಿರ್ಗಾ ಕಟ್ಟುತ್ತೀನಿ. ಕುಟುಂಬ ಕಟ್ಟುತ್ತೀನಿ, ಉದ್ಯೋಗ ಕಟ್ಟುತ್ತೀನಿ, ಸ್ಪಿರಿಚುವಲ್ ಲೈಫನ್ನು ಕಟ್ಟುತ್ತೀನಿ, ನಿನ್ನ ಆರೋಗ್ಯವನ್ನು ಕಟ್ಟುತ್ತೀನಿ, ನಿನ್ನ ಅಭಿಷೇಕವನ್ನು ಕಟ್ಟುತ್ತೀನಿ. ಎಲ್ಲವನ್ನು ದೇವರು ಈ ದಿನ ವಾಗ್ದಾನ ನಿಮಗೆ ಕೊಡ್ತಾ ಇದ್ದಾರೆ. ಅದೇ 13ರಲ್ಲಿ ಓದಿಕೊಳ್ಳೋಣ. ಯೆಹೋವನು ಇತ್ತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಬೆಟ್ಟಗಳು ರಸವನ್ನು ಸುರಿಸುವವು, ಎಲ್ಲ ಗುಡ್ಡಗಳು ಕರಗುತ್ತವೋ ಎಂಬಂತಿರುವವು. ನೋಡಿ, ಬೆಟ್ಟ ಗುಡ್ಡಗಳು, ಬಂಡೆ, ಇದು ಯಾವುದಕ್ಕೆ ಹೋಲಿಸ್ತದೆ? ಯೇಸು ಸ್ವಾಮಿಗೆ ಹೋಲಿಸ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ಹೇಳ್ತಾ ಇದ್ದಾರೆ, ಮುಂದಿನ ಕಾಲದಲ್ಲಿ ಉಳುತ್ತಿದ್ದ, ಕೊಯ್ಯುತ್ತಿದ್ದ, ನಿನ್ನ ಹಿಂದೆ ಬಂದಿದ್ದು. ಅರ್ಥ ಆಯ್ತಾ? ದ್ರಾಕ್ಷಿಯನ್ನು ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಯಾರು ಬಿತ್ತುತ್ತಾರೋ ದ್ರಾಕ್ಷಿ ತುಳಿಯುವವನು ಏನು ಮಾಡ್ತಾನಂತೆ? ಒತ್ಕೊಂಡು ಹೋಗ್ತಾರಂತೆ. ಹಂಗಂದ್ರೆ ಏನು? ನಿಮ್ಮದೆಲ್ಲ
ಎತ್ಕೊಂಡು ಹೋಗ್ತಾನೆ ಅಂತ. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಯುವವು. ಬೆಟ್ಟ ಗುಡ್ಡಗಳು, ನಿನ್ನ ದ್ರಾಕ್ಷೆಯ ತೋಟದ ಸುತ್ತಲೂ ಇರುವಂಥ ಬೆಟ್ಟ ಗುಡ್ಡಗಳು ಕರಗುತ್ತವೋ, ದ್ರಾಕ್ಷಾರಸವನ್ನು ಸುರಿಸುತ್ತದೆ. ಎಲ್ಲ ಗುಡ್ಡಗಳು ಕರಗುತ್ತವೋ ಎಂಬಂತಿರುವವು. ಎಲ್ಲ ಗುಡ್ಡಗಳು ನಿನಗೆ ಬಂದಿರೋ ಸೌಭಾಗ್ಯ, ದೇವರು ನಿನ್ನನ್ನು ಆಶೀರ್ವದಿಸಿದಂಥ ಒಂದು ಆಶೀರ್ವಾದವನ್ನು ಕಂಡು ಕರಗುತ್ತದೋ ಎಂಬಂತೆ ಎಲ್ಲವೂ ನಮ್ಮ ಸುತ್ತಮುತ್ತಲು ಯಾರ್ಯಾರು ನಮ್ಮನ್ನು ಬಿಟ್ಟು ಹೋದರೋ ಅವರೆಲ್ಲ ಬಂದು ನಮ್ಮ ದ್ರಾಕ್ಷಿಯ ತೋಟದಲ್ಲಿ ನಮ್ಮ ಆಶೀರ್ವಾದದಲ್ಲಿ ತುಳಿದು ಆ ರಸವನ್ನು ತುಳಿಯುವನು. ಬಿತ್ತುವವನ ಹಿಂದೆ ಬಿತ್ತಿದ್ದಾಯಿತು. ಏನು ಬಿತ್ತಿದ್ದು ಅಂತ ನಿಮಗೆ ಎಲ್ಲ ಬಿದ್ದೋಗಿರೋದಲ್ಲ, ದೇವರು ಕಟ್ತಾ ಇದ್ದಾರಲ್ಲ ಅದೇ ಬಿತ್ತಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದನ್ನೆಲ್ಲ ಅವನು ಒತ್ತಿಕೊಂಡು ಹೋಗ್ತಾನೆ. ಬೇಡದೇ ಇರುವುದನ್ನೆಲ್ಲ ಒತ್ತಿಕೊಂಡು ಹೋಗಿ ನಿನಗೆ ದೇವರು ಸೌಭಾಗ್ಯವನ್ನು ಕೊಡುತ್ತಾರೆ ಅಂತ ಇದರ ಅರ್ಥ. 14 ಓದಿಕೊಳ್ಳೋಣ. ನಾನು ನನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ನಿಮ್ಮದೇ ದುರವಸ್ಥೆ, ಏನೇನು ಉಪದ್ರವದಲ್ಲಿದ್ದೀರಾ ಎಲ್ಲವನ್ನು ದೇವರು ತಪ್ಪಿಸಿದ್ದಾನೆ. ಎಲ್ಲವನ್ನು ಅದರಲ್ಲಿ ತಪ್ಪಿಸಿ ಬಿಟ್ಟಿದ್ದಾನೆ. ನಿಮ್ಮನ್ನು ನೀವು ನಂಬಬೇಕು. ಆಮೇನ್ ಅಂತ ಹೇಳಿ. ನಾನು ನಂಬ್ತೀನಿ, ಆಮೇನ್ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳನ್ನು ವಾಸಿಸುವರು. ಏನೇನು ಬಿದ್ದೋಗಿದೆ? ನಿನ್ನ ಫ್ಯಾಮ್ಲಿ ಬಿದ್ದೋಗಿದೆಯಾ? ಫ್ಯಾಮ್ಲಿ ನಿನ್ನ ಬಿಟ್ಟು ಹೋಗಿದೆಯಾ? ಇಲ್ಲ ಉದ್ಯೋಗ ನಿನ್ನ ಬಿಟ್ಟು ಹೋಗಿದೆಯಾ? ಇಲ್ಲ ಸ್ಪಿರಿಚುವಲ್ ಲೈಫು ನಿನ್ನ ಮಿನಿಸ್ಟ್ರಿ ಬಿಟ್ಟು ಹೋಗಿದೆಯಾ? ಎಲ್ಲದರಲ್ಲೂ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ, ನನ್ನ ಜನರನ್ನು ಎಲ್ಲ ಅವಸ್ಥೆಯಿಂದ ತಪ್ಪಿಸಿ ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ನಾನೇನು ಮಾಡ್ತಾ ಇದ್ದೀನಿ? ಕಟ್ಟಿ ಅವುಗಳಲ್ಲಿ ವಾಸಿಸುವಂತೆ ನಾನು ಮಾಡ್ತೀನಿ ಅಂತ ಇಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಆ ವಾಗ್ದಾನವನ್ನು ನೀವು ಹಿಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮಾರ್ಚ್ 1ನೇ ತಾರೀಕು ದೇವರು ಕೊಡ್ತಾ ಇರೋ ವಾಗ್ದಾನ. ಓದಿಕೊಳ್ಳೋಣ ಕೆಳಗಡೆ. ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ದ್ರಾಕ್ಷಿ ತೋಟ ಅಂತ ಹೇಳಿದ್ರೆ ಏನು ದೇವರ ಮಕ್ಕಳೇ? ನಮ್ಮ ಬುದ್ಧಿಯಿಂದ ಬರುವುದಾದರೆ ನಮ್ಮ ಮಕ್ಕಳು, ಮರಿಮಕ್ಕಳು, ತಲೆಮಾರುಗಳು ಇವರೇ ದ್ರಾಕ್ಷಿಯ ತೋಟದಂತೆ. ನಿಮ್ಮ ಹೆಂಡತಿ, ನಿಮ್ಮ ಗಂಡ, ಏನು ಅರ್ಥ ಆಯ್ತಾ? ಇವರೆಲ್ಲರನ್ನು ದ್ರಾಕ್ಷಿ ತೋಟಗಳನ್ನು ಮಾಡಿಕೊಂಡು, ದ್ರಾಕ್ಷಿಯ ತೋಟ ಇದ್ದ ಹಾಗೆ ಮಾಡಿಕೊಂಡು ದ್ರಾಕ್ಷಾರಸವನ್ನು ಒಟ್ಟುಗೂಡಿ ಡೈನಿಂಗ್ ಟೇಬಲಲ್ಲಿ ದ್ರಾಕ್ಷಾರಸವನ್ನು ಕುಡಿಯುವಿರಿ. ಇಲ್ಲಿ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಫಲವೃಕ್ಷಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನೋಡಿ, ಹಾಗಂದ್ರೆ ನಿಮ್ಮಲ್ಲಿ ಕ್ರಿಸ್ತೇಶುವಿನ ಶಾಂತಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ ನೀವು ತುಂಬಿ ತುಳುಕುತ್ತಾ ಫಲವೃಕ್ಷಗಳನ್ನು ಬೆಳೆಸಿ, ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ಬೆಳೆಸಿ ಅವುಗಳ ಹಣ್ಣುಗಳನ್ನು ನೀವು ತಿನ್ನುವಿರಿ. ಕ್ರಿಸ್ತೇಶುವಿನ ಶಾಂತಿ, ಸಮಾಧಾನ, ಸಂತೋಷ, ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಗೈಡೆನ್ಸು, ಇದನ್ನೆಲ್ಲ ನೀವು ಫಲವೃಕ್ಷಗಳಾಗಿ ತಿನ್ನುವಿರಿ ಅಂತ ಇಲ್ಲಿ ವಾಗ್ದಾನ ನಿಮಗೆ ಕೊಡ್ತಾ ಇದ್ದಾರೆ. ನಂಬಬೇಕು. ವಾಕ್ಯ ಸುಳ್ಳಲ್ಲ, ಜೀವವುಳ್ಳ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ಇಲ್ಲಿ 15 ಕೊನೆಯದಾಗಿ ಮಾತಾಡ್ತಾ ಇರೋದು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಒಂದು ಸಾರಿ ನೀನು ಬಿದ್ದು ಬಿಟ್ಟೆ, ಅರ್ಥ ಆಯ್ತಾ? ಬಿದ್ದಿದ ಸ್ಥಳದಿಂದ ನಿನ್ನನ್ನು ಎತ್ತಿದ್ದಾರೆ ದೇವರು. ಇವಾಗ ನಂಬುತ್ತೀಯ ದೇವರ ಮಗಳೇ, ದೇವರ ಮಗನೇ? ನೀನು ನಂಬುತ್ತೀಯಾ? ನಂಬುದೋ ಆಗಿದ್ರೆ ಕರಗಳನ್ನು ಎತ್ತಿ ಜಯಘೋಷ ಮಾಡ್ರಿ. ದೇವರು ಈ ದಿನ ನಿಮ್ಮನಿಗೆ ಎತ್ತಿ ನಿಮಗೆ ಫಲವೃಕ್ಷಗಳಾಗಿ ಕ್ರಿಸ್ತೇಶುವಿನ ಶಾಂತಿ, ಸಮಾಧಾನದಲ್ಲಿ ನಿಮ್ಮನ್ನು ನಡೆಸ್ತಾರೆ ಅಂತ ನೀವು ನಂಬಬೇಕು. ದೇವರು ಹೇಳ್ತಾ ಇದ್ದಾರೆ, ಮತ್ತೆ ಅವರನ್ನು ಅವರ ಸೀಮೆಗಳಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತಾಕದೇ ಇರುವ ಹಾಗೆ ನಿಮ್ಮ ಕುಟುಂಬಗಳಿಂದ, ನಿಮ್ಮ ಸೇವೆಯಿಂದ, ಅರ್ಥ ಆಯ್ತಾ, ನಿಮ್ಮ ಅಭಿಷೇಕದಿಂದ, ನಿಮ್ಮ ಸಭೆಗಳಿಂದ, ನಿಮ್ಮ ಉದ್ಯೋಗ ಸ್ಥಳಗಳಿಂದ ನಿಮ್ಮನ್ನು ಕಿತ್ತಾಕದೇ ಇರುವ ಹಾಗೆ ದೇವರು ನಾನು ಮಾಡ್ತೀನಿ. ಇದು ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಅಂತ ದೇವರು ನಿಮಗೆ ವಾಗ್ದಾನ ಕೊಟ್ಟು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಮಾರ್ಚ್ ತಿಂಗಳಲ್ಲಿ ಕಾಣದೇ ಇರುವ ಎಲ್ಲ ಬಿಟ್ಟು ಹೋದದೆಲ್ಲವನ್ನು ಕೂಡಿಸಿ ನಿಮಗೆ ವಾಪಸ್ಸು ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ದೇವರು ಎಂಥ ಒಳ್ಳೆಯವನು ಗೊತ್ತಾ? ಅದಕ್ಕೆ ದೇವರು ಹೇಳೋದು, ಮಗಳೇ, ಮನುಷ್ಯರನ್ನು ನೀನು ನೋಡಬೇಡ, ನನ್ನನ್ನು ನೋಡು.
ನಿನ್ನ ಕಣ್ಣುಗಳು ಪರ್ವತದ ಮೇಲೆ ಎತ್ತಿ ನೋಡಲ್ಪಡಲಿ. 121ನೇ ಕೀರ್ತನೆಯಲ್ಲಿ ಅದೇ ಕೀರ್ತನೆಗಾರನು ಹೇಳಿರೋದು, ದಾವೀದನು ಹೇಳಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಐಷಾಯನಲ್ಲಿಯೂ ದೇವರು ಐಷಾಯ ಮಾತನಾಡಿದರೆ, 7 ಪ್ರಕಾಶಿಸು, ಐಷಾಯ 60ರಲ್ಲಿ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು ಅಂತೇಳಿ ಐಷಾಯ ದೇವರ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ. ನೀನು ಎದ್ದು ಪ್ರಕಾಶಿಸಬೇಕು ದೇವರ ಮಗನೇ. ಸುಮ್ಮನೆ ಕೂತಿರೋ ಜಾಗದಲ್ಲಿ ಯೋಚನೆ ಮಾಡ್ಕೊಂಡಿರೋದಲ್ಲ. ಈ ದಿನ ಎಲ್ಲ ಬಿಡುಗಡೆ ನಡೆಯಿತು ಎಂದು ನಂಬಿಕೆಯಿಂದ ಬಿದ್ದು ಹೋದದ್ದನ್ನು ದೇವರು ಕಟ್ಟಿ ಎಬ್ಬರಿಸಿರುವಾಗ ಅದರಲ್ಲಿ ಫಲವೃಕ್ಷಗಳನ್ನು ತಿನ್ನುವ ರೀತಿಯಲ್ಲಿ ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ನೀನು ಒಂದಾಗು. ಕಟ್ಟಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದಾಗು. ಕಟ್ಟಿರುವುದನ್ನು ದೇವರು ಯಾವತ್ತೂ ಅದನ್ನು ಬಿಕ್ಕಿಡೋದಕ್ಕೆ ಬಿಡಲ್ಲ ಅಂತ ದೇವರು ವಾಗ್ದಾನನೂ ಕೊಟ್ಟಿದ್ದಾರೆ ಇದರಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ಒಳ್ಳೆ ದೇವರು ವಾಗ್ದಾನಗಳನ್ನು ಕೊಡುವಾಗ ವಾಗ್ದಾನಗಳನ್ನು ಪಟ್ಟಾಗಿಡ್ದು ನಾವು ಪ್ರಾರ್ಥನೆ ಮಾಡಬೇಕು. ವಾಗ್ದಾನಗಳನ್ನು ನಾವು ರಿಸೀವ್ ಮಾಡಿಕೊಳ್ಬೇಕು. ಆದರೆ ಕುಟುಂಬಗಳನ್ನು ಕಟ್ಟಿ ವಾಪಸ್ಸು ನಮ್ಮ ಕರದಲ್ಲಿ ಕೊಟ್ಟಿರುವಾಗ, ನಿಮ್ಮ ವಿಷಯಗಳಲ್ಲಿ ಏನೇನು ಬಿದ್ದು ಹೋಗಿದೆಯೋ ಎಲ್ಲ ಕೊಟ್ಟಿರುವಾಗ, ಬರುವ ಯೇಸು ಸ್ವಾಮಿಗೆ ನಾವು ಆಯ್ತ ಪಡಬೇಕಾದ್ರೆ ಯಾರು ಬೇಕು ನಿಮ್ಮ ಜೊತೆಯಲ್ಲಿ? ಪರಿಶುದ್ಧಾತ್ಮನು ಬೇಕು. ಪರಿಶುದ್ಧಾತ್ಮನು ನಿಮ್ಮನ್ನು ನಡೆಸಬೇಕು. ಕಟ್ಟಿರುವ ನಿಮ್ಮ ಕುಟುಂಬಗಳಲ್ಲಿಯೂ ಮನೆಗಳಲ್ಲಿಯೂ ಪರಿಶುದ್ಧಾತ್ಮ ನಿಮ್ಮ ಜೊತೆಯಲ್ಲಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪರಿಶುದ್ಧಾತ್ಮನಿಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಕೊನೆಯವರೆಗೂ ನೀವು ದೃಢವಾಗಿ ನಿಲ್ತೀರ, ನೀವು ಬಿದ್ದೋಗಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಶೋಧನೆ ಬರುತ್ತೆ, ವೇದನೆ ಬರ್ತಾ ಇತ್ತು. ಶೋಧನೆ ಇವಾಗ ಬರೋದೇನು ಗೊತ್ತಾ? ದೇವರು ಬರೋಣ ಸಮಯವಾಯಿತು. ಆ ಸಮಯದಲ್ಲಿ ಉಪದ್ರವಗಳಿದೆ, ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ನಾವು ಸಂಧಿಸ್ತೀವಿ. ಅವಾಗೆಲ್ಲ ನಾವು ಧೈರ್ಯವಾಗಿ ನಿಲ್ಲಬೇಕು. ಅರ್ಥ ಆಯ್ತಾ? ಈ ಆ ವಾಕ್ಯ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಗ್ದಾನಗಳನ್ನು ಹಿಡ್ಕೊಂಡು ಆಲಯಕ್ಕೆ ಹೋಗೋಣ ನಾವು. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯದ ಪ್ರಕಾರವಾಗಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತಾ ಕರ್ತನ ನಾಮ ಮಹಿಮೆ ಪಡಿಸ್ತಾ ಇದ್ದೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸಂತೋಷವಾಗಿ ನಾವು ಆಲಯಕ್ಕೆ ಹೋಗೋಣ. ಗಾಡ್ ಬ್ಲೆಸ್ ಯು.